ಮಾತಿನ ಸರದಾರರು ಇರುವುದೇ ಅದಕ್ಕೆ. ಏಟಿಗೆ ಎದುರೇಟು. ಆಯಿತು ಕೊಡ್ರಪ್ಪ. ನಮ್ಮನ್ನು ಗೋಬ್ಯಾಕ್ ಎಂದಿದ್ದ ಸಿ ಎಂಗೆ ಕಾರಜೋಳ ಹೇಳ್ತಾರೆ, ಚಾಮುಂಡೇಶ್ವರಿ ಸೋಲನ್ನು ಬಾದಾಮಿ ಗೆಲುವನ್ನು ಜ್ಞಾಪಿಸ್ಕೋಬೇಡಲ್ವಾ ನೀವು ಅಂತ ಹೇಳ್ತಾರೆ. ಜಿ ಟಿ ದೇವೇಗೌಡರಿಗೆ ಯತೀಂದ್ರ ಅವರು ಆರೋಪಕ್ಕೆ ಸಾಕ್ಷ್ಯ ಕೇಳಿದ್ದಾರೆ. ಅಯ್ಯೋ, ರಾಜಕಾರಣದಲ್ಲಿ ಆರೋಪಕ್ಕೆ ಸಾಕ್ಷ್ಯ ಎಲ್ಲ ಕೇಳೋಂಗಿಲ್ಲ ಸರ್. ಯಾರು ಏನು ಬೇಕಾದ್ರೂ ಹೇಳ್ಕೊಂಡು ಹೋಗ್ತಾ ಇರ್ಬೋದು. ಇಷ್ಟ ಬಂದು ಕಾಂಗ್ರೆಸ್ನವ್ರಿಗೂ ಅಷ್ಟೇ, ಬಿ ಜೆ ಪಿಯವ್ರಿಗೂ ಅಷ್ಟೇ, ಅದೇ ಜೆ ಡಿ ಎಸ್ನವ್ರಿಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಯಾರೇನು ಬೇಕಾದ್ರೂ ಹೇಳ್ಬೋದು. ಈ 15 ದಿನ ಫ್ರೀ ಟೈಮ್, ಏನು ಬೇಕಾದ್ರೆ ಏನು ಬೇಕಾದ್ರೂ ಹೇಳ್ಬೋದು ಅಂತ ಒಂದು ಕಾನೂನೇ ಮಾಡ್ಕೊಂಬಿಡಿ. ಯಾವುದು ಲಿಮಿಟೇಷನ್ 15 ದಿನ ಯಾರು ಏನು ಬೇಕಾದ್ರೂ ಹೇಳ್ಬೋದು. ಹೋಗ್ರೆ ನೋ ಕೇಸ್ ಹಾಕಂಗಿಲ್ಲಪ್ಪ ಅಂದ್ರೆ ಆಯ್ತಪ್ಪ. ಆಯ್ತಾ? ಯಾರಾದರೂ ಯಾವುದಾದ್ರು ಒಂದು ಆರೋಪಕ್ಕೆ ಸಾಕ್ಷ್ಯ ಇಟ್ಟಿದ್ದೀರಾ ಜನರ ಮುಂದೆ? ಮಾತಾಡಿದ ತಕ್ಷಣ ಅದನ್ನು ಸತ್ಯ ಅಂತ ಮಾತಾಡ್ಬಿಟ್ಟು ಬಿಂಬಿಸ್ಬಿಡ್ತೀರಲ್ಲ ಬಂದು. ಯಾರು ಒಬ್ಬರು ಇಟ್ಟಿದ್ದೀರಾ? ಹಾಂ, ಯಾರೂ ಇಟ್ಟಿಲ್ಲ ಸರ್. ಬೋಗಸ್ ತಂದು. ಸರಿ, ಇನ್ನು ರಾಜಣ್ಣ ಯಾವುದೋ ನೈಸ್ ವಿಚಾರದಲ್ಲಿ ಏನೋ ಹೇಳಿಕೆ ಮಾಡಿ ಲೇವಡಿ ದೇವೇಗೌಡರಿಗೆ. ಮತ್ತು ಮಂಡ್ಯದಲ್ಲೇನೋ ಗಂಡಸ್ತನದ ವಿಚಾರ ಅಂತೆ. ಒಬ್ಬರಿಗೊಬ್ರು ಬಾಯಿಗೆ ಬಂದ ಗಂಡಸ್ತನದಲ್ಲಿ ಮಾತಾಡಿದಾರಂತೆ. ಈ ಗಂಡಸ್ತನದ ವಿಚಾರವನ್ನು ಗಂಡಸರೇ ಮಾತಾಡ್ತಿರಲ್ಲ, ಹೆಣ್ಣು ಮಕ್ಕಳು ಈ ಪ್ರಶ್ನೆ ರಿವರ್ಸ್ ನಿಮ್ಮನ್ನು ಕೇಳಿದ್ರೆ ಏನಾಗತ್ತೆ? ಮರ್ಯಾದೆ ಇರುತ್ತೆ. ಯಾರಾದ್ರೂ ಕೇಳಬೇಕು ಹೆಣ್ಣು ಮಕ್ಕಳು ರಿವರ್ಸ್. ಎಸ್ ಕೊಡಿ, ಸಾಕ್ಷಿ ಇದ್ರೆ ಕೊಡಿ. ಅವಾಗ 40% ಕಮಿಷನ್ ತಗೊಳ್ತಿದ್ದಕ್ಕೆ ಕಾಂಟ್ರಾಕ್ಟರ್ ಅವರು ಸುಮ್ಮನೆ ಇರ್ತಿರ್ಲಿಲ್ಲ. 60% ಕಮಿಷನ್ ತಗೊಂಡ್ರೆ ಕಾಂಟ್ರಾಕ್ಟರ್ಗಳು ಸುಮ್ಮನೆ ಇರ್ತಾರೆ. ಯಾವುದೇ ಸಾಕ್ಷಿ ಆಧಾರ ಇಲ್ಲದೆ ಯಾರು ಏನು ಬೇಕಾದರೂ ಹೇಳ್ಬೋದು. ಜಿ ಟಿ ದೇವೇಗೌಡರು ಏನಾಗೋಗಿದೆ ಅಂದ್ರೆ ಸರ್ಕಾರ ಅಧಿಕಾರದಲ್ಲಿರಲಿ ಬಿಡಲಿ, ಎಲ್ಲರ ಜೊತೆಗೂ ಕೂಡ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ಅವ್ರಿಗೆ ಬೇಕಾದ ಅಧಿಕಾರ ಕಳ್ಕೊಂಡು ಹಾಕೊಂಡು ಅಭ್ಯಾಸ ಹೋಗ್ಬಿಡಿದೆ. ಆದರೆ ನಮ್ಮ ಸರ್ಕಾರದಲ್ಲಿ ಆ ರೀತಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಪಾಪ ಹತಾಶರಾಗಿ ಸಂಕಟದಿಂದ ಆ ಮಾತು ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರು ನೆನಪು ಮಾಡ್ಕೊಳ್ಬೇಕು, 2018 ಚುನಾವಣೆ ಒಳಗೆ ಅವರು ತವರು ಜಿಲ್ಲೆಯಲ್ಲಿ 30,000 ಹೆಚ್ಚು ಅಂತರ್ಲೆ ಸೋಲಿಸಿದ್ರು. ನಾವು ಕೈ ಹಿಡಿದು 1600 ಓಟ್ಲೆ ಗೆಲ್ಲಿಸಿ ಅವ್ರನ್ನ ರಾಜಕೀಯದಲ್ಲಿ ಜೀವಂತವಾಗಿಟ್ಟಿದ್ರೆ ಅದು ನಮ್ಮ ಜಿಲ್ಲೆ. ನಾವು ಸುಳ್ಳು ಹೇಳೋರ್ಗೆ ಏನ್ ಮಾಡಲಿ, ಬರೀ ಸುಳ್ಳೇ ಬಿತ್ತಲಿಕ್ಕೆ ಹತ್ತಾರ ಅವ್ರು. ದೇವೇಗೌಡರು ಅದು ಯಾವ್ದೋ ರಸ್ತೆ ವಿಚಾರದಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಹೇಳ್ದ ಅಂತೇಳಿ ಮಾಡಕ್ಕಾಗ್ತದ ಅಂತೇಳಿ ಹೇಳುದು. ಸುಸಂಸ್ಕೃತ ಜನರು ಯಾರು ಕೂಡ ಬಳಸದೇ ಇರ್ತಕ್ಕಂಥ ಪದ ಅವರು ಬಳಸಿರ್ತಕ್ಕಂಥ ಈ ದೇವೇಗೌಡರ ಪಕ್ಷ ಜನತಾದಳ. ಮನೆಯಲ್ಲಿ ಎಳೆಯರಿಗೆ ಬಿಜೆಪಿ ಚಿಹ್ನೆ, ಇವರು ಮಗನಿಗೆ ಮೊಮ್ಮಗನಿಗೆ ಜನತಾದಳದ ಚಿಹ್ನೆ. ಈ ರೀತಿಯ ಅಧಿಕಾರಕ್ಕೋಸ್ಕರ ಅದೇನೋ ಗಂಡಸ್ತನ ಗಿಂಡಸ್ತನ ಅಂತೆಲ್ಲ ಯಾರ್ಯಾರೋ ಮಾತಾಡಿದ್ರು. ಪಾಪ ಶ್ರೀಲಂಕಾದಲ್ಲೋ ಗೋವಾದಲ್ಲೋ ತುಂಬಾ ಕಳ್ಕೊಂಡ್ಬಿಟ್ಟಿರ್ಬೇಕು ಗಂಡಸ್ತನ. ಗೋವಾ ಶ್ರೀಲಂಕಾದ ಗಂಡಸ್ತನ ಕಳ್ಕೊಂಡಿಲ್ಲ. ಹಂಗೇನಾರ ಕಳ್ಕೊಂಡಿದ್ರೆ ರವೀಂದ್ರ ಶ್ರೀಕಂಠ ಮನೆ ಕಳ್ಕೊಂಡಿರ್ಬೋದು. ಈ ಮನೆಯಲ್ಲೊಂದು ಅನ್ನೋದಿದೆಯಲ್ಲ, ಇದು ಇಟ್ ಇಸ್ ನಾಟ್ ಎ ಗುಡ್ ಆರ್ಗ್ಯುಮೆಂಟ್ ರಾಜಣ್ಣವ್ರದ್ದು. ಶರತ್ ಬಚ್ಚೇಗೌಡ್ರನ್ನ ಕಾಂಗ್ರೆಸ್ಸಿಂದ ಇಳಿಸಿದಾಗ ಕಣಕ್ಕೆ, ಬಚ್ಚೇಗೌಡರಲ್ಲಿ ಬಿಜೆಪಿ MP ಆಗಿದ್ದಾಗ ಕಾಂಗ್ರೆಸ್ಗೆ ಇದು ಕಾಡ್ಲಿಲ್ವೇನು? ಅವ್ರು ಬಿಜೆಪಿ ಕಾಂಗ್ರೆಸ್ ನಿಲ್ಸ್ಕೊಂಡು ಅವತ್ತೇನು ಹೇಳಿದ್ರು? ಅವ್ರವ್ರ ಹಕ್ಕು ಅವ್ರವ್ರಿಗೆ ಅಂತ ಹೇಳಿಲ್ವೇನು? ಹೌದು, ಹೇಳಿಲ್ವಾ? ಹೇಳಿದ್ರು. ಮತ್ತೆ ಹೀಗೆ ಹೇಳ್ತೀರಿ ನೀವು? ಯಾರು ಆಯ್ಕೆ ಮಾಡೋಕ್ಕೆ, ಯಾರು ಯಾವ ಪಕ್ಷದಿಂದ ಯಾವುದೇ ಕುಟುಂಬದಲ್ಲಿ ಕಂಟೆಸ್ಟ್ ಮಾಡಬೇಕು ಅನ್ನೋದನ್ನ ನೀವು ಯಾರು ಆಯ್ಕೆ ಮಾಡೋಕ್ಕೆ? ಅವ್ರವ್ರಿಗೆ ಇಷ್ಟ, ಅವ್ರ ಆಯ್ಕೆ. ನಿಮ್ಮ ಪಕ್ಷ ನಿಮ್ಮ ಹಣೆ ಬರಹ. ಅದಕ್ಕೆ ಉತ್ತರ ಕೊಡ್ಲಿ ಯಾರು ಒಬ್ರು, ನೋಡೋಣ ಹೊಸಕೋಟೆಯಲ್ಲಿ ಏನಾಯ್ತು ಅವತ್ತು ಅಂತ. ಹೌದು ಅಲ್ವಾ? ಎಸ್. ಮತ್ತೆ ಹಾಗಾದ್ರೆ ಮದುವೆ ಕೊಟ್ಟು ಹೆಣ್ಮಕ್ಳನ್ನು ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಈಗ ಶಾಮನೂರ್ ಕುಟುಂಬಕ್ಕೆ ಏನು ಹೇಳ್ತೀರಿ? ಒಬ್ರು ಕಾಂಗ್ರೆಸ್, ಒಬ್ರು ಬಿಜೆಪಿ. ಅದಕ್ಕೇನು ಮಾಡೋಣ? ಬೀಗರಲ್ಲಿ ದಟ್ ಇಸ್ ನಾಟ್ ಎನ್ ಆರ್ಗ್ಯುಮೆಂಟ್. ನಿಮ್ಮ ಪಕ್ಷ ಮಾಡೇ ಇಲ್ಲ, ಅದು ಅವ್ರು ಇನ್ನೊಂದು ಮಾಡ್ತಾರೆ. ನೀವ್ಯಾರು ಹೇಳಕ್ಕೆ? ಯಾರು ಯಾವುದ್ರಲ್ಲೇ ಬೇಕಾದ್ರೂ ಕಂಟೆಸ್ಟ್ ಮಾಡ್ಕೋಬೋದಪ್ಪ, ಅವ್ರವ್ರ ಇಷ್ಟ. ಬಟ್ ಈ ಶಾಸಕರೆಲ್ಲ ಗಂಡಸ್ತನದ ವಿಚಾರ ಹೋಗ್ತಾ ಇದಾರಲ್ಲ ಸರ್, ಯಾವ ಮಟ್ಟಕ್ಕೂ ಇಳಿತಾ ಇದ್ದಾರೆ ಅಂತ. ಆಯ್ತು ಬಿಡಿಪ್ಪ, ಅವಾಗವಾಗ ಅವರೆಲ್ಲ ಜ್ಞಾಪಿಸ್ಕೋತಿರ್ತಾರೆ ಅವ್ರು ಏನು ಅನ್ನೋದನ್ನ. ನಿಮ್ಗೆ ಯಾಕಪ್ಪ ಯಾಕಿಲ್ಲ, ಸುಮ್ಮನಿರಕ್ಕಾಗಲ್ವಾ ನಿಮಗೆ? ಕೆಲವರು ಅವಾಗವಾಗ ಅವ್ರವ್ರು ಜ್ಞಾಪಿಸ್ಕೋತಾರೆ, ನಾವೇನು ಮಾಡೋಣ ಅದಕ್ಕೆ? ಎಸ್. ಏಪ್ರಿಲ್ 26ರಂದು 14 ಕ್ಷೇತ್ರಗಳು ನಡೆಯುವ ಚುನಾವಣೆ ಸಂಬಂಧ ಇವತ್ತು ನಾಮಪತ್ರ ಸಲ್ಲಿಕೆ ಎಲ್ಲ ಮುಕ್ತಾಯ ಆಯಿತು. ಎಲ್ಲರದ್ದು ಆಲ್ಮೋಸ್ಟ್ ಆಲ್ ಊರ್ಜಿತವಾಗಿದೆ. 14 ಕ್ಷೇತ್ರಗಳಲ್ಲಿ ರಾಷ್ಟ್ರೀಯ ಪಕ್ಷಗಳು ಎಲ್ಲೂ ಬಂಡಾಯ ಅಭ್ಯರ್ಥಿಗಳ ಕಾಟ ಇಲ್ಲ ಅಂತಿದ್ದಾರೆ. ಈಗ ಸದ್ಯಕ್ಕೆ 14ರಲ್ಲಿ
ಕೆಲವೆಡೆ ಮಾತ್ರ ಒಳೈಟಿನ ಭೀತಿ ಅಂತೂ ಇದೆ ಅಂತಿದ್ದಾರೆ. ಇದನ್ನು ಸರಿ ಮಾಡ್ಕೊಳ್ಳೋಕೆ ಈಗ ಸಿಎಂ ಡಿಸಿಎಂ ಎಲ್ಲ ಸಭೆ ಕರೆದಿದ್ದಾರಂತೆ. ಕೆಪಿಸಿ ಕಚೇರಿಯಲ್ಲಿ ಕಾರ್ಯಾಧ್ಯಕ್ಷರು, ಪ್ರಚಾರ ಸಮಿತಿ ಅಧ್ಯಕ್ಷರೆಲ್ಲ ಅಧಿಕಾರ ಸ್ವೀಕಾರ ಮಾಡಿಕೊಂಡಿರೋ ನೂತನವಾಗಿ. ಮಾಜಿ ಮಂತ್ರಿ ಶಂಕರ್, ಸಿಎಂ ಇಬ್ರಾಹಿಂ ಪುತ್ರ ಫಯಾಜ್ ಮತ್ತು ತುಮಕೂರು ಜೆಡಿಎಸ್ ಮುಖಂಡ ಗೋವಿಂದರಾಜು ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ನ ಗೆಲ್ಲಿಸೋಕೆ ದೋಸ್ತಿಗಳ ಸಮನ್ವಯ ಸಭೆಯೆಲ್ಲ ನಡೆಸಿದ್ದಾರೆ. ಇದೇ ಹೊತ್ತಲ್ಲಿ ಚನ್ನಪಟ್ಟಣ ನಗರಸಭೆಯ ಅಧ್ಯಕ್ಷ ಸೇರಿ 9 ಮಂದಿ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಇದಕ್ಕೆ ಕುಮಾರಸ್ವಾಮಿ ಅವರು ಲೇವಡಿ ಮಾಡಿದ್ದಾರೆ. ಡಿಕೆಶಿ ನೋಟು, ಡಾಕ್ಟರ್ಗೆ ವೋಟು, ನಮ್ಮ ಸ್ಟ್ರಾಟಜಿ ಅಂತ ಅವ್ರು ಹೇಳಿಕೊಂಡಿದ್ದಾರೆ. ಈ ಮಧ್ಯೆ ಮಾಜಿ ಮಂತ್ರಿ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ನ ರಾಜೀವ್ ಗೌಡ ಪರ ಪ್ರಚಾರ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ನೋಟು ಡಾಕ್ಟರ್ಗೆ ಓಟು, ಡಿಕೆಶಿ ನೋಟು ಡಾಕ್ಟರ್ಗೆ ಓಟು. ನಾವು ಮ್ಯಾಚ್ ಮಾಡೋಕ್ಕಾಗತ್ತೆ ಅಂದ ಅವ್ರ ಜೊತೆ ಭಯಂಕರ. ಚುನಾವಣಾ ಏನು ಲೆಕ್ಕನೇ ಸಿಗಲ್ವಲ್ಲ ಅವ್ರು ಚುನಾವಣಾ ಆಯೋಗ, ಇನ್ಕಮ್ ಟ್ಯಾಕ್ಸು, ಇಡಿ, ಸಿಬಿಐ ಏನು ಮಾಡೋಕ್ಕಾಗಲ್ಲ. ಅವ್ರನ್ನ ಯುಗಾದಿ ಆದ್ಮೇಲೆ ಚೇಂಜ್ ಆಗ್ಬೋದು. ಏನು ಸ್ಪೆಷಲ್ ಸ್ಟ್ರಾಟಜಿ ಏನು ಮಾಡಬೇಕಾಗಿಲ್ಲ. ಸ್ಟ್ರಾಟಜಿ ಹೇಳಿದ್ರಲ್ಲ, ಈಗ ಯೋಗೀಶ್ ಅವರು, ಮುನರತ್ನ ಅವರು, ಡಿ.ಕೆ ನೋಟು, ಡಾಕ್ಟರ್ಗೆ ಓಟು, ಇದೇ ಸ್ಟ್ರಾಟಜಿ ಈಗ ನಮಗೆ. ನಮ್ಮಿಂದ ಗೆದ್ದಂಥವ್ರನ್ನ ಒಬ್ಬೊಬ್ಬರಿಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಇಂಥ ದರಿದ್ರ ಯಾರಾದ್ರೂ ಒಂದು 50 ಓಟ್ ಇಟ್ಕೊಂಡವ್ರೆ ಅಂದ್ರೆ ಅಣ್ಣ ತಮ್ಮ ಇಬ್ರು ಹೋಗ್ಬಿಡ್ತಾರೆ, ಕಾಲಿಗೆ ಬಿದ್ದು ಬಿಡ್ತಾರೆ. ಮತದಾರರಿಗೆ ಹೋಗಿ ಹೇಳ್ತಕ್ಕಂಥದ್ದು ನನ್ನ ಕಮಿಟ್ಮೆಂಟ್. ನಾನೇನಾಗಿದ್ದೀನಿ, ಏನು ಕ್ಷೇತ್ರ ಡೆವಲಪ್ಮೆಂಟ್ ಮಾಡ್ತಾ ಇದ್ದೇನೆ, ನನಗೆ ವಿನಾಶಕಾಲೇ ವಿಪರೀತ ಬುದ್ಧಿ, ಇದ್ರ ಬಗ್ಗೆ ಬರೋದ್ರಿಂದಲೇ ನೋಡ್ತೀರಿ ಅವರ ರಾಜಕೀಯ ಜೀವನ. ಆಲ್ ರೈಟ್, ಅದವ್ರವ್ರದ್ದು ಗಲಾಟೆಗಳು ನಡೆಸ್ಕೊಳ್ಳಿ. ನೀವು ಯಾರು ಕರ್ಕೊಳ್ಳಿ, ಯಾರು ಬಿಟ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ಬಟ್ ಸೋಮಶೇಖರ್ ವಿಚಾರದಲ್ಲಿ ಮಾತ್ರ ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಒಂದು ಪಾಯಿಂಟ್ ಇದೆ. ಸೋಮಶೇಖರ್ ಪಾಯಿಂಟ್ ಮಾತ್ರ ಹೇಳ್ತಾ ಇದ್ದೀನಿ. ಏನ್ ಸರ್? MLAಗಳು ಒಮ್ಮೆ ಗೆದ್ದು ಬಂದ ಮೇಲೆ ಅವ್ರು ಏನಾದ್ರು ಈ ರೀತಿ ಆಂಟಿ ಪಾರ್ಟಿ ಮಾಡಿದ್ರೆ ಆಟೋಮ್ಯಾಟಿಕ್ ಡಿಸ್ಕ್ವಾಲಿಫಿಕೇಶನ್ ಒಂದಿದೆ ಅಲ್ಲಿ ಪ್ರಣಾಳಿಕೆಯಲ್ಲಿ ತಂದಿದೆ. ಹೌದು, ಪ್ರಣಾಳಿಕೆಯಲ್ಲಿ ಹೇಳುವ ಕಾಂಗ್ರೆಸ್ ಕಮಲದ ಮೇಲೆ ಗೆದ್ದು ಬಂದಿರುವ ಒಬ್ಬ MLA ನೈತಿಕವಾಗಿ ಯಾವ ನ್ಯಾಯ, ಧರ್ಮ ಅದು ಇನ್ನೊಂದು ಪಕ್ಷಕ್ಕೆ ಕ್ಯಾಂಪೇನ್ ಮಾಡಿಸ್ಕೊಳ್ಳೋದು? ರಾಜಣ್ಣವ್ರು ಉತ್ತರ ಕೊಡ್ಲಿ. ಪ್ರಣಾಳಿಕೆಯಲ್ಲಿ ಹೇಳೋದೊಂದು, ಯಾಕೆ ಸಾಧ್ಯ ಅದು? ಹಿ ಮಸ್ಟ್ ರಿಸೈನ್ ಅಂಡ್ ಗೋ, ಹಿ ಮೇ ವಿನ್. ಹೌದು, ನಂಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಅದನ್ನ ಯಾಕೆ ಹೇಳಲ್ಲ? ರಾಜೀನಾಮೆ ಕೊಟ್ಬಿಟ್ಟು ಕ್ಯಾನ್ವಾಸ್ ಮಾಡು, ನೀನು ನಾವು ಗೆಲ್ಲಿಸ್ಕೋತೀವಿ ಅಂತ ಯಾಕೆ ಹೇಳಲ್ಲ? ಯಾಕೆ ಜನ ನಂಬಬೇಕು ಅವ್ರನ್ನ? ಹಿ ಶುಡ್ ರಿಸೈನ್, ಹೂ ಎವರ್ ಇಟ್ ಈಸ್ MLA. ಎಕ್ಸ್ ಇವ್ರು ಇರ್ಬೋದು, ನಾಳೆ ವೈ ಇನ್ನೊಬ್ರು ಇರ್ಬೋದು. ಆ ಕಾನೂನು ತರಬೇಕು ನೀವು, ಅಲ್ವೇ? ಎಸ್. ಅನುದಾನ ತಾರತಮ್ಯದ ವಿಚಾರದಲ್ಲಿ ರಾಜ್ಯ ಸರ್ಕಾರದಿಂದ BJP ಮುಗಿದು ಬಿದ್ದುಬಿಟ್ಟಿದ್ದಾರಂತೆ. ಏನಂತೆ? ಅವೈಜ್ಞಾನಿಕ ಸಾಲದ ಬಳುವಳಿ, ಕರ್ನಾಟಕ ದಿವಾಳಿ. ಹೌದಾ? 1,95,218 ಕೋಟಿ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಸಾಲ ಅಂತ. ಓ ಯಪ್ಪ, ಏನಾದ್ರು ಮಾಡ್ಕೊಳ್ಳಿಪ್ಪ, ನಮಗೆ ಗೊತ್ತಿಲ್ಲಪ್ಪ. ಕಾಂಗ್ರೆಸ್ನವರು ನಿಮ್ದು ಯಾಕೆ ಅಷ್ಟು ಜಾಸ್ತಿ ಆಯಿತು? ಕೇಂದ್ರದಲ್ಲಿ 55 ಲಕ್ಷ ಕೋಟಿ ಇದ್ದಿದ್ದು 183 ಕೋಟಿಗೆ ಯಾಕೆ ಹೋಯ್ತು? ಅದೆಲ್ಲೋಯ್ತು ದುಡ್ಡು ಅಂತ ಅವರು. ಅಯ್ಯೋ, ನಮಗೆಲ್ಲ ಅರ್ಥವಾಗತ್ತಪ್ಪ ಇದು, ನಮ್ಗೆ ಅರ್ಥವಾಗಲ್ಲ. ಆಯ್ತು, ಯಾರೇನು ಹೇಳಿದ್ದಾರೆ ಇದರಲ್ಲಿ ನೋಡ್ಬಿಡೋಣ ಸರ್. ಸತ್ಯವನ್ನು ಅಥವಾ ಅರ್ಧ ಸುಳ್ಳನ್ನು ಹೇಳಿ ಜನರಿಗೆ ಕನ್ಫ್ಯೂಸ್ ಮಾಡುವಂಥ ಇದು ಸರಿಯಲ್ಲ. ಸಿದ್ದರಾಮಯ್ಯನವರಿಗೆ ಭಾಳ ವರ್ಷಗಳ ಕಾಲ ಹಣಕಾಸು ಸಚಿವರಾಗಿ, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. GDP ಟು ಡೆಟ್ ರೇಷಿಯೋ ಅದು ಪರ್ಫೆಕ್ಟ್ಲಿ ವೆಲ್ ಅಂಡರ್ ಕಂಟ್ರೋಲ್, ಜಗತ್ತಿನಲ್ಲಿ ಅತ್ಯಂತ ಒಳ್ಳೆಯದಿದೆ. ಮತ್ತು ಎಷ್ಟು GDP ಗ್ರೋತ್ ಆಗ್ತಾ ಇದೆ, ಆ GDPಗೆ ರೇಷಿಯೋ ಇದೆ. ರಾಜಕೀಯವಾಗಿ ಯಾರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಆರ್ಥಿಕವಾಗಿ ಹೇಳೋದಾದರೆ GDP ಡೆಟ್ ರೇಷಿಯೋ ಇಸ್ ಗುಡ್. ಒಂದು. ಎರಡನೇದು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಡೆಫಿಸಿಟಲ್ಲೂ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದು, ಅರ್ಥ ಆಗದೇ ಇರೋದೇ ಭಾರತದ ಪ್ರಾಬ್ಲಮ್. ಅದು ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಮಾಡೋಕ್ಕಾಗಲ್ಲ, ಇಂಡಿಯಾದಲ್ಲಿ ಮಾಡೋಕ್ಕಾಗಲ್ಲ. ಆಗಲ್ಲ ಸರ್. ಇಂಡಿಯಾದಲ್ಲಿ ಅರ್ಥ ಆಗೋ ವಿಚಾರಗಳು ಬೇರೆ ಬೇರೆ ಇವೆ. ಅವೆಲ್ಲ ಅರ್ಥ ಆಗತ್ತೆ, ಇದು ಅರ್ಥ ಆಗಲ್ಲ. ಓಕೆ. ಇನ್ನು ಲೋಕಸಭೆ ಚುನಾವಣೆ ಎಲ್ಲರಿಗೂ ಅಲ್ಲ, ಕೆಲವರಿಗೆ. ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಾದ ನಂತರವೇ INDI ಕೂಟದ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದನ್ನ ತಿಳಿಸ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಸ್ಪಷ್ಟಪಡಿಸಿದ್ದಾರೆ. ಅದಕ್ಕೆ ಬಿಹಾರದ ಪೂರ್ಣಿಯಾದಲ್ಲಿ ಕಾಂಗ್ರೆಸ್ ಟಿಕೆಟ್ ಸಿಗದೆ ಪಕ್ಷೇತರಾಗಿ ಸ್ಪರ್ಧೆ ಮಾಡಿರುವಂಥ ಪಪ್ಪು ಯಾದವ್ ಅಂತೂ ವೇದಿಕೆಯಲ್ಲಿ ಹತ್ತುಬಿಟ್ಟಿದ್ದಾರೆ. ನನಗೆ ಯಾಕ್ರಿ ಪದೇ ಪದೇ ಟಿಕೆಟ್ ನಿರಾಕರಿಸ್ತೀರಿ, ನಾನು ಏನ್ರಿ ಕಮ್ಮಿ ಇದ್ದೀನಿ ಅಂತ ಕಣ್ಣೀರಿಟ್ಟುಬಿಟ್ಟಿದ್ದಾರೆ. ಇನ್ನು ಮಂಡಿ ಕ್ಷೇತ್ರದ BJP ಅಭ್ಯರ್ಥಿ ಕಂಗನಾ ರಾಣಾವತ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ದೇಶದ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿದ್ದು ಚರ್ಚೆ ಆಗ್ತಾ ಇದೆ. ಈ ಪ್ರಧಾನಿ ಅಭ್ಯರ್ಥಿ CM ಕ್ಯಾಂಡಿಡೇಟ್ ಎಲ್ಲ ಇದೆಯಲ್ಲ, ಇದು ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ. ಗೇನ್ ನೋಡಿ, ಬೇಕಾದ ಟೈಮಲ್ಲಿ ಅಲ್ಲಿ ನರೇಂದ್ರ ಮೋದಿ ಅವರಿಗೆ ಗ್ಯಾರಂಟಿ ಪ್ರಧಾನಿ ಕ್ಯಾಂಡಿಡೇಟ್. ನಮ್ಮ ಅಭ್ಯರ್ಥಿ ಪ್ರಧಾನಿ ನರೇಂದ್ರ ಮೋದಿ, ನಿಮ್ದು ಯಾವ್ದು ಹೇಳ್ರಿ ಅಂತಾರೆ. ಕರ್ನಾಟಕದಲ್ಲಿ ಯಾಕ್ರಪ್ಪ ಹೇಳಿಲ್ಲ ನೀವು BJPನವರು? ಆಮೇಲೆ ಮಾಡ್ಕೊಳ್ತೀವಿ ಅಂತ. CM ಏನು ಥರ್ಡ್ ಕ್ಲಾಸಾ ಹಂಗಾರೆ? ಅದಕ್ಕೆ ಹೇಳಿಲ್ಲ, ಇಲ್ಲಿ ಘೋಷಣೆ ಮಾಡಲಿಲ್ಲ. ಇಷ್ಟೇ ನಮ್ಮ ಪ್ರಾಬ್ಲಮ್ ಇಂಡಿಯಾನಲ್ಲಿ. ಅನುಕೂಲ ಸಿಂಧು ಸ್ವಾರ್ಥಿಗಳು ನಮ್ಮ ಹೆಸರಿನಲ್ಲಿ ಲೂಟಿ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡೋರೆಲ್ಲರೂ ಹೇಳಿ ನೋಡೋಣ. ಹಾಗೆ ಕಾಂಗ್ರೆಸ್ ಕತೆ, ಅವ್ರು ತಿಪ್ಪರ್ ಲಾಗ ಹೊಡೆದ್ರು ಪ್ರಧಾನಿ ಕ್ಯಾಂಡಿಡೇಟ್ ತರಕ್ಕಾಗಲ್ಲ ಅವ್ರ ಕೈಯಲ್ಲಿ ಈಗ. ಬಟ್ ಹಿಂದೆ ಆಗ್ತಿತ್ತು.
ಹಿಂದೆ ಇಂದಿರಾ ಗಾಂಧಿ ಇದ್ದಾಗ ಅವರೇ ಕೇಳೋರು, ನಮ್ಮ ಕ್ಯಾಂಡಿಡೇಟ್ ಇಂದಿರಾ ಗಾಂಧಿ, ನಿಮ್ದು ಯಾವ್ದು ಹೇಳಿ ನೋಡೋಣ. ಅವತ್ತು ಹಂಗಿತ್ತು. ಸೂರ್ಯ ಹಂಗಿದ್ದ, ಇವತ್ತು ಸೂರ್ಯ ಹಿಂಗಾಗಿದ್ದಾನೆ. ಏನು ಮಾಡೋಣ, ನೀವು ಹೇಳಿ ನೋಡೋಣ. ಹೇಳೋಕ್ಕಾಗಲ್ಲ ಇವ್ರ ಕೈಯಲ್ಲಿ, ಹೇಳಕ್ಕಾಗಲ್ಲ. ಅದನ್ನು ಎತ್ತಕ್ಕೆ ಹೋಗಿದ್ದಕ್ಕೆ ನಡಿಬಾರದ್ದೆಲ್ಲ ನಡೆದೋಯ್ತು. ಫಾರೆಸ್ಟ್ ಫೈರ್ ಆಗೋಯ್ತು. ಒಳ್ಳೆ ಕೊನೆಗೆ ತಂದು ಕರ್ಗೆ ಹೆಸರಿಟ್ಬಿಟ್ರು ಕೆಳಕ್ಕೆ. ಅದನ್ನು ಫುಲ್ ಒಪ್ಪಕ್ಕಾಗಿಲ್ಲ ಯಾರಿಗೂ. ಒಪ್ಪಲಿಲ್ಲ ಅದನ್ನು. ಹಂಗಾಗಿ ಅವ್ರ ಕೈಲಿ ಆಗಲ್ಲ. ಬಿಜೆಪಿ ಅವರು ಪ್ರಣಾಳಿಕೆಯಲ್ಲಿ ಹಾಕ್ಬಿಡಿ, ಎಮರ್ಜೆನ್ಸಿ ನೋಡ್ಕೊಳ್ಳೋಣ. ಆಮೇಲೆ ಒಂದು ಏನು ಸರ್, ನಾವು ಕಾನೂನು ತರ್ತೀವಿ, ಇನ್ಮೇಲೆ ಅನೌನ್ಸ್ ಮಾಡೇ ಚುನಾವಣೆಗೆ ಬರಬೇಕು. ಹೆಂಗೆ ಸರ್, ಪ್ರಜಾಪ್ರಭುತ್ವದಲ್ಲಿ ಆಗಲ್ವಲ್ಲ. ನಾವು ತರ್ತೀವಿ ಕಾನೂನು. ಯಾವುದೇ ಪಕ್ಷ ಚುನಾವಣೆಗೆ ಬರುತ್ತೆ, ನನ್ನ ಪ್ರಧಾನಿ ಯಾರು, ನನ್ನ ಮುಖ್ಯಮಂತ್ರಿ ಯಾರು ಅನ್ನೋದನ್ನು ಎರಡನ್ನು ಅನೌನ್ಸ್ ಮಾಡ್ಕೊಂಡೆ ಬರಬೇಕು. ಅದ ಮಾಡಿಬಿಡಿ ಅಷ್ಟೇ. ಇನ್ನು ಕಂಗನಾ ರಣಾವತ್ ಸರ್, ಕಂಗನಾ ರಣಾವತ್ದು ಇಟ್ಸ್ ಎ ಹ್ಯೂಜ್ ಆರ್ಗ್ಯುಮೆಂಟ್ ಹಿಸ್ಟಾರಿಕಲಿ. ಓಕೆ, ಅದನ್ನು ನಾನು ಸರಿ ಅಂತನೂ ಅನ್ನಲ್ಲ, ತಪ್ಪು ಅಂತನೂ ಅನ್ನಲ್ಲ. ಓಕೆ, ಸುಭಾಷ್ ಚಂದ್ರ ಬೋಸು ಇಂಡಿಯನ್ ನ್ಯಾಷನಲ್ ಆರ್ಮಿ ಮಾಡಿದಿಲ್ಲ ಆದಮೇಲೆ ನಮ್ಮ ಸಪರೇಟ್ ದೇಶ ನಾವು ನಿಮ್ಮನ್ನೇನು ಕೇಳೋದು ಅನ್ನೋ ಲೆಕ್ಕಾಚಾರ ಬಂದಾಗ ಹಿ ವಾಸ್ ಕನ್ಸಿಡರ್ಡ್ ಆಸ್ ದಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ದಟ್ ಟೈಮ್ ಅಂತ ಅವರು ಡಿಕ್ಲೇರ್ಡ್ ನೇಷನ್ ಅಂತ ಹೇಳಿ. ಈಗ ನೀವು ದಲೈ ಲಾಮಾನ ಟಿಬೆಟಿಯನ್ಸ್ ಹೇಗೆ ನೋಡ್ತಾರೆ? ಇವತ್ತಿಗೂ ಟಿಬೆಟಿನ ಮುಖ್ಯಸ್ಥರೆಂದೇ ಭಾರತದ ಒಳಗಡೆ ಇದ್ರೂ ಪರಿಗಣಿಸ್ತಾರೆ ಅವರು. ಹೌದು ಹೌದು. ಹಾಗೆ ಅವತ್ತು ಸುಭಾಷ್ ಚಂದ್ರ ಬೋಸ್ ಸೆಲ್ಫ್ ಡಿಕ್ಲೇರ್ಡ್ ಇದರಲ್ಲಿ ಅವರೇ ಪ್ರೈಮ್ ಮಿನಿಸ್ಟರ್ ಅಂತ. ಸೊ ಆ ವಾದ ಇದೆ. ಆದರೆ ಸ್ವಾತಂತ್ರ್ಯ ನಂತರದ ಚುನಾವಣೆಯಲ್ಲಿ ಬಂದಿದ್ರಲ್ಲಿ ನೆಹರೂನೇ ಫಸ್ಟ್. ಕರೆಕ್ಟ್. ಅದಕ್ಕೆ ಕೆಲವರು ಆರ್ಗ್ಯುಮೆಂಟು ಟೆಕ್ನಿಕಲಿ ಅದು ಫಸ್ಟು ಅಂತ. ಫಸ್ಟ್ ಅವರೇ ಪ್ರೈಮ್ ಮಿನಿಸ್ಟರ್ ಟೆಕ್ನಿಕಲಿ. ಓಕೆ.